ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ಗೆ ಡೆಡ್ ಲೈನ್ ವಿಚಾರ ಸಂಬಂಧವಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ಡೆಡ್ ಲೈನ್ ಕೊಟ್ರೆ ಯಾವ ಕೆಲಸ ಆಗಲ್ಲ, ಮುಹೂರ್ತನೂ ನಡೆಯಲ್ಲ. ನಾಯಕತ್ವ ಬದಲಾವಣೆಯ ಬಗ್ಗೆ ಹೈಕಮಾಂಡ್ಗೆ ಡೆಡ್ ಲೈನ್ ವಿಚಾರ ಸಂಬಂಧವಾಗಿ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟನ್ನ ನೀಡಿದ್ದಾರೆ. ಡೆಡ್ ಲೈನ್ ಕೊಟ್ರೆ ಯಾವ ಕೆಲಸ ಕೂಡ ಆಗಲ್ಲ, ಮುಹೂರ್ತನೂ ನಡೆಯಲ್ಲ. ಹೈಕಮಾಂಡ್ಗೆ ಅವಶ್ಯಕತೆ ಅನಿಸಿದಾಗ ಆಗ ಕರೆಸಿಕೊಂಡು ಮಾತನಾಡ್ತಾರೆ. ಕ್ಯಾಮ್ರಾ ಮಾಧ್ಯಮದಲ್ಲಿ ಮಾತನಾಡುವುದು ಪ್ರಯೋಜನವಿಲ್ಲ. ಡೆಡ್ ಲೈನ್ ಇಲ್ಲ ಅಂದ ಮೇಲೆ ದಲಿತ ಸಿಎಂ ವಿಚಾರವೂ ಕೂಡ ಅಪ್ರಸ್ತುತ. ವಾರಕ್ಕೊಂದು ಸಮುದಾಯದ ವಿಚಾರ ಪ್ರಸ್ತಾಪ ಆಗ್ತಾ ಇರುತ್ತೆ. ದಲಿತ ಸಿಎಂ ವಿಚಾರವನ್ನ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಸೂಕ್ತ ಸಂದರ್ಭದಲ್ಲಿ ಹೈಕಮಾಂಡ್ ತೀರ್ಮಾನವನ್ನ ಕೈಗೊಳ್ಳುತ್ತೆ. ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ನೀಡಿದ್ದಾರೆ. ಈಗ ನೀವು ಹಿಂಗೆ ಕೇಳಿದ್ರೆ ನಾನು ಏನು ಹೇಳಿ, ನೀವು ಕ್ವಶನ್ ಹೆಂಗಾಗ್ತದೆ ಗೊತ್ತಾ? ನಮ್ಮ ಮಾಧ್ಯಮ ಸ್ನೇಹಿತರು ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ, ಕೊಟ್ಟಿಲ್ಲ ಅಂದರೆ ಉತ್ತರ ಇಲ್ಲ ಅಂತ ಹೇಳ್ತೀರಾ. ಉತ್ತರ ಕೊಟ್ಟರೆ ಇವ್ರು ಹಿಂಗೆ ಹೇಳಿದ್ದಾರೆ ನೋಡಿ, ಇದಕ್ಕೆ ಒಂದು ಬೇರೆ ರೀತಿಯಾದಂಥ ಏನೋ ನರೇಟಿವ್ ಇರ್ತದೆ. ನನಗೆ ನಾವು ಮಾತಾಡಿದ್ರೂ ಕಷ್ಟ, ಮಾತಾಡಿಲ್ಲ ಅಂದ್ರೂ ಕಷ್ಟ. ದಲಿತ ಸಿಎಂ ಬೇಡಿಕೆಗೆ ಏನು ಹೇಳ್ತೀರಾ? ಯಾವುದು ಸರ್? ದಲಿತ ಸಿಎಂ ಬೇಡಿಕೆ ಹೈಕಮಾಂಡ್ ವಿಲ್ ಡಿಸೈಡ್. ಈಗ ವಾಟ್ ಎವರ್ ಇಟ್ ಈಸ್, ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರೇ ಸಿ ಎಂ ಆದ್ರೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅನುಷ್ಠಾನಕ್ಕೆ ತರೋದು ನಮ್ದೆಲ್ಲರ ಜವಾಬ್ದಾರಿ. ಬುದ್ಧ ಬಸವ ತತ್ವವನ್ನು ನಾವು ಪಾಲಿಸ್ಕೊಂಡು ಸಾಮಾಜಿಕ ನ್ಯಾಯವನ್ನು ಕೊಟ್ಟು ಸಮಬಾಳು ಸಮಪಾಲು ಅನ್ನು ತರೋದು ನಮ್ದೆಲ್ಲರದು ಜವಾಬ್ದಾರಿ ಆಗ್ತದೆ. ಸೊ ವಾಟ್ ಎವರ್ ಇಟ್ ಈಸ್, ಹೈಕಮಾಂಡ್ ವಿಲ್ ಟೇಕ್ ಅ ಡಿಸಿಷನ್ ಅಟ್ ದ